ಜೋಶಲ್ಲಿ ಇದ್ದೀರಾ ಮೇಡಮ್? RCB ಮ್ಯಾಚ್ ಅಂತ ಹೇಳಿದ್ರೆ ಎಲ್ಲರಿಗೂ ಜೋಶೆ ಮೇಡಮ್. ಹೇಳಿ ಸರ್ RCB ಬಗ್ಗೆ. ಮೇಡಮ್ RCB ಅಂತ ಹೇಳಿದ್ರೆ ಈಗ ಸತತವಾಗಿ 18 ವರ್ಷ ಇದು ರನ್ನಿಂಗ್ ಆಗ್ತಿರೋದು. 17 ವರ್ಷ ನಾವು ಯಾವ ತರ ಅಂತ ಹೇಳಿದ್ರೆ ಒಂಥರ ಇಕ್ಕಟ್ಟಿಗೆ ಸಿಗಾಕೊಂಡ್ರೆ ಇಲ್ಲಿ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ದು. ಆದ್ರೂ ಕೂಡ ಈಗ 18 ವರ್ಷ ಸತತವಾಗಿ ಈ ಸತಿ ಕಪ್ ಹೊಡಿಲೇಬೇಕು ಅಂತ ಹೇಳಿ ತಂಡ ಕಟ್ಟಿದ್ದೀವಿ. ಫಿಲ್ ಸಾಲ್ಟ್ ಆಗಲಿ, ಕೃಣಾಲ್ ಪಾಂಡೆ ಆಗಲಿ, ಹೊಸ ಟೀಮನ್ನು ಕಟ್ಕೊಂಡ್ ಬಂದಿದ್ದೀವಿ. ವಿರಾಟ್ ಕೊಹ್ಲಿ ಮುಂದಾಳತ್ವದಿಂದ ಕ್ಯಾಪ್ಟನ್ ಬಿಟ್ಟರು ಕೂಡ ರಜತ್ ಪಟ್ಟಿದಾರ್ ತಗೊಂಡಿದ್ದಾರೆ. ಆದರೂ ಕೂಡ 100ಗೆ 100% ಫುಲ್ಲು ಸಮತೋಲನವಾಗಿದೆ ಟೀಮು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಚೆನ್ನೈ ಮ್ಯಾಚು ಮತ್ತೆ 2ನೇ ಮ್ಯಾಚ್ ಗೆದ್ದಿದ್ದು ನಮಗೆ ಸಂತೋಷ ತಂದಿದೆ. ಇದು ಹ್ಯಾಟ್ರಿಕ್ ಗೆಲುವು ಸತತವಾಗಿ ಹೊಡೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ನಾವು ಕನ್ನಡಿಗರು, ನಾವು RCB ಫ್ಯಾನೇ. ವಿರಾಟ್ ಕೊಹ್ಲಿ ಬಿಟ್ಟೋದ್ರು ನಾವು RCBಗೆ ಸಪೋರ್ಟ್ ಮಾಡೋದು. KL ರಾಹುಲ್ ಬಂದ್ರು RCBಗೆ ಸಪೋರ್ಟ್ ಮಾಡೋದು. ದೇವದತ್ ಪಡಿಕಲ್ ಬಂದ್ರು ನಾವು ಸಪೋರ್ಟ್ ಮಾಡೋದು RCBಗೆ. ಇನ್ನೊಂದೇನಪ್ಪ ಅವಾಗಲೇ ಕೇಳಿದ್ರಿ ನೀವು, ಧೋನಿ ಏಜ್ ಆಗಿದೆ, ಅವ್ರು ಬಿಟ್ಟೋದ್ರೆ ಹೆಂಗೆ ಏನಂತ ಕೇಳಿದ್ರಿ. ಮೇಡಮ್, ಇದು ಕ್ರೇಜ್ ಇರೋದು ಹೆಂಗೆ ಗೊತ್ತಾ? IPL ಅಂತ ಹೇಳಿದ್ರೆ ಒಂದು ಟೀಮ್ ಸ್ಪಿರಿಟ್ ಮೇಡಮ್, ಓಕೆನಾ? ಧೋನಿ ಹೋದ್ರೆ ನಡೆಯುತ್ತೆ, ವಿರಾಟ್ ಕೊಹ್ಲಿ ಹೋದ್ರೆ ನಡೆಯುತ್ತೆ, ಒಟ್ಟು ಹೊಸ ಪ್ರತಿಭೆಗಳು ಹುಟ್ಕೋತಾ ಇರ್ತದೆ. ಆದರೂ ಕೂಡ ಧೋನಿ ಇರಬೇಕು. ಯಾಕಂತ ಹೇಳಿದ್ರೆ ಚೆನ್ನೈ ಮುಂದಾಳತ್ವ ಇರೋದೇ ಧೋನಿಯಿಂದ. ಅವ್ರು ಬಿಟ್ಟೋದ್ರೆ ಅಂತ ಹೇಳಿದ್ರೆ ಚೆನ್ನೈ ಬಿದ್ದೋಗುತ್ತೆ ಮೇಡಮ್. ಅದಂತೂ 100-200%. ಓಕೆನಾ? ನಮ್ಮ RCB ಮಾತ್ರ ಯಾವತ್ತಿಗೂ ಸರಿ ಟೀಮ್ ಏನಿದೆಯೋ ಸಮತೋಲನವಾಗಿದೆ. ಈ ಸತಿ ಕಪ್ ನಮ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ನಮ್ಮ ಫ್ರೆಂಡು 10 ಜನ CSK ಫ್ಯಾನ್ಸ್ ಇದ್ದಾರೆ. ಅವ್ರಿಗೆಲ್ಲ ಬೆಳಿಗ್ಗೆ ಮುಕ್ಳು ಉರ್ಸೆ ಬಂದಿದ್ದೀವಿ ಮೇಡಮ್, ಓಕೆನಾ? ಈ ಸತಿ ಲಾಲಿಪಪ್ಪು ಅಂದ್ರು. ಈ ಸತಿ ಕಪ್ ತಗೊಂಡ್ ತೋರಿಸ್ತೀವಿ ಕಡೆ ನೀನು ಲಾಲಿಪಪ್ಪು ಅಂತ. ಓಕೆ, ಉರಿಸ್ತೀವಿ ಮೇಡಮ್. ಎವ್ರಿ ಮ್ಯಾಚ್ ಉರಿಸ್ತೀವಿ, ಎವ್ರಿ ಡೇ ಉರಿಸ್ತೀವಿ. ಮಜಾ ಮೇಡಮ್. ಅವ್ರಿಗೆ ಉರಿಸಿ ಅವ್ರ ಹತ್ರ ಮಜಾ ತಗೊಳೋದಿದೆಯಲ್ಲ, ಅದು 100-200% ಮಜಾ ಸಿಗುತ್ತೆ ಮೇಡಮ್. ಶ್ರೀನಿವಾಸ್ ಮೂರ್ತಿ ಅಂತ. ಈಗ ಪಕ್ಕ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಾಗ ಬೆಳೆದು ಬೇರೆ ಸಿಮ್ ಸಪೋರ್ಟ್ ಮಾಡೋಕ್ಕಾಗುತ್ತಾ ಮ್ಯಾಮ್? ನಾವೇನು ಅಂಕಲ್ ಮಕ್ಕಳ? ಅಂಕಲ್ ಮಕ್ಕಳು ಬೇಡ ಬೇಡ ಸರ್, ಹೊರ ಅಂಕಲ್ ಮಕ್ಕಳು ಬೇರೆ ಅಪ್ಪ ಅನ್ನೋರ ಬಗ್ಗೆ ಮಾತಾಡಬಾರ್ದು ಮ್ಯಾಮ್. ಪಕ್ಕ ಉರಿಸ್ತೀರಿ ಮ್ಯಾಮ್. ಗ್ಯಾಂಗಲ್ಲಿ ಒಬ್ಬನಿದ್ದಾನೆ, ಅವನಿಗೆ ಉರಿಸ್ತೀರಿ ಮ್ಯಾಮ್. ಅಂಕಲ್ ಮಕ್ಕಳು ಹಂಗೆ ಹಿಂಗೆ ಅಂತ. ಅದು CSK ಫ್ಯಾನ್ ಅಲ್ಲ, ಧೋನಿ ಫ್ಯಾನ್ ಮ್ಯಾಮ್. ಅವನು CSK ಫ್ಯಾನ್ ಅಲ್ಲ, ಅವನು ಧೋನಿಗೋಸ್ಕರ ಸಪೋರ್ಟ್ ಮಾಡೋದು ಮ್ಯಾಮ್. ಅದರಿಂದ ಹೌದು ಮ್ಯಾಮ್. 18 ಎಲ್ಲ 18 ಇದೆ ನೋಡಿದ್ರೆ. 18 ಸೀಸನ್ 18. ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ 18 ಮಿಲಿಯನ್ ಫಾಲೋವರ್ಸ್ ಆದ್ರು. ಹೌದು ಮ್ಯಾಮ್. ಓಕೆ ಸರ್, ಇವಾಗ ಏನಂದ್ರೆ ಧೋನಿ ಅವ್ರು ಹೇಳಿದ್ರಿ, ನೀವು ಧೋನಿ ಅವ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಕ್ವಶನ್ ಕೇಳ್ತೀನಿ. ಅವರು ಆಲ್ರೆಡಿ ರಿಟೈರ್ಮೆಂಟ್ ಆಗಿ 2 ವರ್ಷ ಆಗಬೇಕಿತ್ತು, ಆದರೂ ಕೂಡ ಮತ್ತೆ ಮ್ಯಾಚ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಕ್ರಿಟಿಕ್ಸ್. ಮೇಡಮ್, ಚೆನ್ನಾಗಿದೆ. ನಾವು ಲೈಫಲ್ಲಿ RCB ಮ್ಯಾಚ್ ನೋಡೋಕೆ ಬಂದಿರೋ ಇದೆ ಫಸ್ಟು. ಬಟ್ ನಾವು RCB ಫ್ಯಾನ್ ಅಲ್ಲ, ಆದರೂ RCB ಕರ್ನಾಟಕದಲ್ಲಿ ನಡೆಯುತ್ತಿರೋದ್ರಿಂದ, ಬೆಂಗಳೂರಲ್ಲಿ ಅದು ನಮ್ಮ ಬೆಂದಕಾಳರಲ್ಲಿ ನಡೀತಿರೋದ್ರಿಂದ ನಾವು ವಿಜಯನಗರ ಡಿಸ್ಟಿಕ್ಕಿಂದ ಬಂದಿರೋದು ಮೇಡಮ್. 4 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಪ್ರೈಜಸ್ 2300 ರೂಪಾಯಿ ಒಂದು ಟಿಕೆಟ್ ತಗೊಂಡು ನಾವು ಅಲ್ಲಿಂದ ನೋಡ್ಲಿಕ್ಕೆ ಬಂದಿದ್ವಿ. ಕರ್ನಾಟಕದಲ್ಲಿ ಇರೋದಲ್ವಾ, ಕರ್ನಾಟಕ ಅಭಿಮಾನಿಗೋಸ್ಕರ ಆಗಲಿ, ನಾವು ಕರ್ನಾಟಕ ಹುಟ್ಟಿದಕ್ಕೋಸ್ಕರ ಆಗಲಿ ಅದಕ್ಕೆ RCB ಟೀಮ್ ನಮ್ಗೆ ಬೇಕು. ಕರ್ನಾಟಕದವ್ರು ಯಾರೂ ಇಲ್ಲಲ್ಲ, RCB ಅಂತ ಎಲ್ಲ ಫ್ಯಾನ್ಸ್ ಹೊಡೆದಾಡ್ತಾರೆ ಇದ್ದಾರೆ. ಬಟ್ ಆದರೆ ಕರ್ನಾಟಕ 4-5 ಜನ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಜೋಶ್ ಭಾಳ ಇರುತ್ತೆ. ಯಂಗ್ ಟೀಮ್ ಎಲ್ಲ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ RCB ಟೀಮ್ಗೆ ಏನು ಹೆಚ್ಚು ಕನ್ನಡಿಗರನ್ನು ಕರೆಸಿ ಕನ್ನಡ ಹೆಂಗಿದೆ ಅಂತ ಒಂದು ತೋರಿಸ್ಕೊಡ್ಬೇಕಾಗಿ ನಾವು ಬೆಂಗಳೂರು ಜನಗಳೆಲ್ಲ ವಿನಂತಿ ಮಾಡ್ತೀವಿ. ಟಿಕೆಟ್ ಸಿಕ್ಕಿದೆ, ಅದಕ್ಕೆ ಬಂದಿವಿ ಫುಲ್ ಎಕ್ಸೈಟೆಡ್. ಅಫಿಷಿಯಲ್ಲೇ ಬುಕ್ ಮಾಡಿವಿ, ಸ್ಕ್ಯಾಮ್ ಏನು ಗೊತ್ತಿಲ್ಲ. ನಾನು ಕಾಲೇಜ್ ಆಗಿದ್ದಾಗ ಬುಕ್ ಮಾಡಿದೆ, ಕ್ಲಾಸಲ್ಲಿ ಬ್ಯಾಗ್ ಅಡ್ಡ ಇಟ್ಟು ಕೆಳಗೆ ಬುಕ್ ಮಾಡಿದೆ. ಲಕ್ಕಿ ನನಗೆ ಸಿಕ್ಕಿದ್ದು. ನಮ್ಮ ಟೈಮ್ಮೇಟ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡಿದರು, ಸಿಗಲಿಲ್ಲ ಅವರಿಗೆ. RCB ಕರ್ನಾಟಕ ಅಷ್ಟೇ, RCBನೇ, ಬೇರೆ ಟೀಮ್ ಚಾಯ್ಸ್ ಇಲ್ಲ. ವಿರಾಟ್ ಕೊಹ್ಲಿ RCB ನಡೆಯುತ್ತೆ. ಮ್ಯಾಚ್ ಆಡಿದ್ರೆ ಸಾಕು ನಮಗೆ, ಸಾಕು. ಧೋನಿ ಅವರು ಫ್ಯಾನ್ಸಿಗೆ ಅಂತ ಆಡ್ತಿರೋದು. ಬಟ್ 2 ವರ್ಷ ಹಿಂದೆ ಬೆಸ್ಟ್ ಟೈಮ್ ಇತ್ತು ಅವ್ರಿಗೆ ರಿಟೈರ್ ಆಗೋಕ್ಕೆ. ಫೈನಲ್ ಗೆದ್ಮೇಲೆ ಅವ್ರ ಫ್ಯಾನ್ಸ್ಗೋಸ್ಕರ ಆಡ್ತಿದ್ದಾರೆ ಅಷ್ಟೇ. ರಿಟೈರ್ಮೆಂಟ್ ಅವ್ರಿಷ್ಟ, ನಮಗೇನು CSK ಮೇಲೆ ಒಪಿನಿಯನ್ ಇಲ್ಲ. ನಾವು ನೋಡಲ್ಲ ಜಾಸ್ತಿ CSK ಮ್ಯಾಚ್. RCB, ಪ್ಯೂರ್ RCB. ಈ ಸಲ ನೋಡ್ಬೇಕು, ಯಾವ್ದೋ ಜರ್ಸಿ ಹಾಕೊಂಡ್ಬರ್ತೀನಿ ಅಂದಿದ್ದಾರೆ ಎಲ್ಲರೂ, ವೈಟ್ ಬ್ಲ್ಯಾಕ್ ಕಲರ್ ಇಂದು. ನೋಡ್ಬೇಕು. ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಕ್ಯಾಪ್ಟನ್ಸಿ ಚೆನ್ನಾಗಿದೆ. ಈ ಸಲ ಎಲ್ಲ ಸಂಘಟಕರಾಗಿ ಹೋರಾಟ ಮಾಡ್ತಿದ್ದಾರೆ, ಹಂಗಾಗಿ ಚೆನ್ನಾಗಿದೆ. ಬೌಲಿಂಗು, ಬ್ಯಾಟಿಂಗ್ ಎಲ್ಲದರಲ್ಲೂ ಈಕ್ವಲ್ ಆಗಿದೆ. ಯಾಕಂದ್ರೆ ಅದು ಸ್ಟಾರ್ ಮೊದಲಿಂದ ನೋಡಿದ್ದೀವಿ, ಚೆನ್ನಾಗಿದೆ. ಒಂದು ಆಟ ಪ್ರತಿಯೊಂದು ನೋಡಿದ್ದೀವಿ, ಶಾರ್ಟ್ಸ್ ಆಗಲಿ ಇದಾಗಲಿ ಕ್ರೇಜಿ ಇರ್ತಾನೆ ಒಳ್ಳೆ.
ಆತಂದು ಸಿಟ್ಟು ಇರೋದು ಏನೋ ಇರೋದು ನೋಡ್ತೀವಲ್ಲ ಭಾಳ ಚೆನ್ನಾಗಿ ಫುಲ್ RCB 100% RCB will win. Virat Kohli was 100 runs. Superb. Love Bangalore. RCB is Bangalore. 100% will win. ಕನ್ನಡದಲ್ಲಿ ನಾವು ಗುಲ್ಬರ್ಗದಿಂದ ಬಂದಿವಿ ಮೇಡಮ್. ತುಂಬಾ 600 ಕಿಲೋಮೀಟರ್ ಇಂದ ಬಂದಿವಿ. ವಿ ಆರ್ ಆಲ್ ವಿತ್ ಫ್ರೆಂಡ್ಸ್. ಓನ್ಲಿ ವಿರಾಟ್ ಕೊಹ್ಲಿ. ಓನ್ಲಿ ವಿರಾಟ್. ಯಾರು ಇಷ್ಟ ಇಲ್ಲ. ಹಾಗೆ ವಿ ಆರ್ ಫ್ಯಾನ್ಸ್ ಆಫ್ RCB ಅಂಡ್ ವಿರಾಟ್ ಕೊಹ್ಲಿ. ನೋ ಚಾನ್ಸ್. ಯು ವಿಲ್ ರಿಟೈರ್ ಫ್ರಮ್ RCB. ಓಕೆ, ಚೆನ್ನಾಗಿ ಆಡ್ತಾರೆ ಗುಜರಾತ್ ಅವರು, ಬಟ್ RCB ಇಸ್ ವೆರಿ ನೈಸ್. ಹ್ಯಾಟ್ರಿಕ್ 100%. ದಿಸ್ ಇಸ್ ದ ಫಸ್ಟ್ ಮ್ಯಾಚ್ ಇನ್ ಬೆಂಗಳೂರು. 100% ಬೆಂಗಳೂರಲ್ಲಿ ಗೆದ್ದು ಬಿಡ್ತಾರೆ ಈ ಸಲ. ನಮ್ದೇ ಕಪ್ಪು ತಗದಾಗಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ನಿಮ್ಮ ಹರೀಶ್ HK. ನೀವು ರೀಸೆಂಟಾಗಿ ಕುಂಭಮೇಳದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಗೊತ್ತಾ, RCB ಜರ್ಸಿ ಡಿಪ್ ನೋಡಿ RCB ಜರ್ಸಿ ಡಿಪ್ ಮಾಡಿರೋದು ನಾನೇ. ಇಡೀ ಇಂಡಿಯಾ ವೈರಲ್ ಆಗಿದೆ. ಸೊ RCB ಕೃತಜ್ಞತೆಯಿಂದ ಈ ಫೋಟೋನ ಟೀಮ್ ಬಸ್ಸಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಈ ವರ್ಷ RCB ಕಪ್ ಗೆಲ್ಲೇಬೇಕು. ಕಪ್ ಗೆದ್ರೆ ನಾನು ಹಿಡಿಯಕ್ಕಾಗಲ್ಲ, ಕಪ್ ಗೆಲ್ಲೇಬೇಕು. 144 ಇಯರ್ಸ್ ಆದ್ಮೇಲೆ ಕುಂಭಮೇಳ ಬಂದಿರೋದು. ಆ ಪ್ಯೂರಿಟಿ ವಾಟರ್ ಏನಂತ ನಿಮಗೆ ಗೊತ್ತಿದೆಯಲ್ಲ. ಸೊ RCB ಜಸ್ಟ್ ಡಿಪ್ ಮಾಡಿದ್ದೇನೆ, ಪಾಪ ಪರಿಹಾರ ಆಗಬೇಕು. 17 ವರ್ಷ RCB ಗೆದ್ದಿಲ್ಲ. ಈ ವರ್ಷ 18ನೇ ಸೀಸನು. ಇದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18. ಈ ವರ್ಷ RCB ಗೆದ್ದೇ ಗೆಲ್ಲುತ್ತೆ. ಅದಕ್ಕೆ ಎಲ್ಲರಿಂದ ಪ್ರೇಯರ್ಸ್ ಬೇಕು. ಇವತ್ತು ಗೆದ್ದೇ ಗೆಲ್ಲುತ್ತೆ. ಇವತ್ತು ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇಲ್ಲ, ಜೈ RCB. ನೋಡಿ, ಜೈ RCB. ಇದೆ, ಟಿಕೆಟ್ಸ್ ಇದೆ. ಮ್ಯಾನೇಜ್ಮೆಂಟ್ ಅವರೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಅದೇ ಕೃತಜ್ಞತೆಯಿಂದ ನನ್ನ ಫೋಟೋನ RCB ಟೀಮ್ ಬಸ್ಸಲ್ಲಿ ಇದೆ, ನೋಡ್ಬೋದು ನೀವೆಲ್ಲ ಹೋಗೋ ಟೈಮಲ್ಲಿ. ನೋಡಿ, ಲಾಯಲ್ ಫ್ಯಾನ್ಸ್, ಲಾಯಲ್ RCB ಅವರು ಫ್ಯಾನ್ಸ್ಗೆ ಲಾಯಲ್ ಆಗಿದ್ದಾರೆ. ಅದಕ್ಕೆ ಇವ್ರು ಫೋಟೋ ಹಾಕ್ಸಿದ್ದಾರೆ. ಫ್ಯಾನ್ಸ್ RCB ಲಾಯಲ್ ಆಗಿದ್ದಾರೆ. ಅದಕ್ಕೆ ಇವರು ಪೋಸ್ಟ್ ಇಟ್ಕೊಂಡು ಓಡಾಡ್ತಾವ್ರೆ.